ಲಂಚ್ ಟೈಮ್ ಕೂಡ ಅಷ್ಟೇ ಸ್ಕಿಪ್ ಮಾಡಬಾರ್ದು. ಆದಷ್ಟು 1 ಗಂಟೆಯಿಂದ 2:30 ಒಳಗೆ, 1 to 2:30. 12:30ಇಂದನೇ ಓಕೆ, 12:30ಇಂದ 2:30 ಒಳಗಡೆ ಊಟ ಆಗಬೇಕು. ಊಟದ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿ ಊಟ ತಗೊಳ್ಳಿ. ಇಟ್ಸ್ ದ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ ಅಂತ ಆಯುರ್ವೇದ ಹೇಳುತ್ತೆ. ಬಟ್ ಆಯುರ್ವೇದ ಮಾತ್ರ ಅದು ಶಿಫಾರಸ್ ಮಾಡಲ್ಲ. ಬೆಳಿಗ್ಗೆ ಲೈಟ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ, ಚೆನ್ನಾಗಿ ತಿನ್ನಿ. ಆ ನಂತರದಲ್ಲಿ ಒಂದು ಪ್ರೋಸೆಸ್ ಇದೆ ಇಲ್ಲಿ, ಮಲಗಬೇಕಾ ಬೇಡವಾ ಅಂತ. ಓಕೆ, ಮಲ್ಗೋ ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ ಕೂಡ ತಗೊಂಡಿದ್ದೀನಿ ನಾನು ಹೇಳೋದು ಎಲ್ಲ ಕಡೆ, ನಾನು ಮೈಂಡ್ ಪವರಲ್ಲಿ ಎಲ್ಲ ಕಡೆ ಹೇಳಿದ್ದು ಮಲಗಬೇಕು ಅಂತ. ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 ಗಂಟೆ ಮಲಗಿ, ಊಟ ಆದ ತಕ್ಷಣವೇ ಅಂತಲ್ಲ, ಊಟ ಆಗಿ ಒಂದು ಅರ್ಧ ಗಂಟೆ ನಂತರ ಯು ಕ್ಯಾನ್ ಟೇಕ್ ರೆಸ್ಟ್, ಮಲಗ್ಬೋದು. ಬಟ್ ನಾವು ಎಜುಕೇಷನ್ ಸೆಕ್ಟರ್ಲಿರೋರು ನಿಮ್ಮ ಪರ್ಫಾರ್ಮೆನ್ಸ್ ಡಬಲ್ ಆಗಬೇಕು ಅಂದರೆ ಏನು ಹೇಳ್ತೀವಿ ಅಂದರೆ, ಮಲಗಿ ಎದ್ದ ತಕ್ಷಣ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಪೀಕಲ್ಲಿರುತ್ತೆ ಅನ್ನತ್ತೆ ಸೈಕಾಲಜಿ. ಅಂದರೆ ಯು ಆರ್ ಇನ್ ದ ಫ್ರೆಶ್ ಮೈಂಡ್, ಓದಿದ್ದೆಲ್ಲ ರಿಸೆಪ್ಟ್ ಆಗ್ತಾ ಇರುತ್ತೆ. ಹಾಗಾದರೆ ಮಲಗಿ ಹೇಳೋ ದಿನಕ್ಕೆ ಒಂದೇ ಸರಿ ಯಾಕೆ ಮಾಡಬೇಕು, 2 ಸರಿ ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ. ದಟ್ಸ್ ವೈ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಿರ್ತೀರಾ, ಮಧ್ಯಾಹ್ನ ಮಲಗಿ ಮತ್ತೆ ಒಮ್ಮೆ ಹೇಳ್ತೀರಾ. ಸರ್ ಮಧ್ಯಾಹ್ನ ಎಲ್ಲಿ ಮಲಗೋಕ್ಕಾಗತ್ತೆ, ನಾವು ಕಾಲೇಜ್ ಸ್ಕೂಲಿಂದ ಬರೋದೇ 4:35 ಆಗುತ್ತೆ. ಡೋಂಟ್ ವರಿ, 5 o'clock ಬಂದರೆ 5 o'clock ಅರ್ಧ ಗಂಟೆ ಮಲ್ಕೊಳ್ಳಿ. ಮಲಗಿ ಎದ್ದ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಟೇಕ್ ಎ ಸ್ಮಾಲ್ ನ್ಯಾಪ್, ನಾಟ್ ಸ್ಲೀಪ್. ಇಲ್ಲಿ ನಾನು ಬಳಸಿರೋ ಪದ ನ್ಯಾಪ್. ನ್ಯಾಪ್ ಅಂದರೆ ಚಿಕ್ಕ ನಿದ್ರೆಗಳು. ಈಗ ಬಸ್ಸಲ್ಲಿ ಕೆಲವರು ಮಲಗ್ತಾರೆ, ನಿಮಗೆ ಅವ್ರನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇರುತ್ತೆ. ಬಸ್ಸಲ್ಲಿ ಫುಲ್ ಮಲಗ್ತಾ ಇರ್ತಾರೆ, ನೀವು ಆ ಕಡೆ ಈ ಕಡೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ. ಮಲಗಿ ಬಸ್ಸು ಇಳಿಯೋ ಸ್ಥಳ ಬಂದಾಗ ಇಳಿದು ಫ್ರೆಶ್ ಆಗಿರ್ತಾನೆ ಅವನು. ನ್ಯಾಪ್ಗೆ ಆ ಶಕ್ತಿ ಇದೆ. ಚಿಕ್ಕ ಚಿಕ್ಕ ನ್ಯಾಪ್ ನಿಮಗೆ ಎನರ್ಜಿ ತಂದು ಕೊಡುತ್ತೆ. ದಟ್ಸ್ ವೈ ಮಧ್ಯಾಹ್ನ ಲಂಚ್ ನಂತರ ಸಾಧ್ಯ ಆದವರು, ನೀವೇನು 24/7 ಓದ್ತಾನೆ ಇದ್ದೀವಿ ಅನ್ನೋರು 2:30ಇಂದ 4 ಒಳಗೆ ಮಲಗಿ ಹೇಳೋದು ಬೆಟರ್. ಇಲ್ಲ 4:35 ನಾವು ಕಾಲೇಜಿಂದ ಕೋಚಿಂಗಿಂದ ಬರ್ತೀವಿ ಅನ್ನೋರು 5 to 5:30, 5:30 to 6 ಎನಿ ಒಂದು 30 minutes 20 minutes ಸಣ್ಣ ನಿದ್ದೆ ತೊಗೊಂಡು ಎದ್ದೇಳ್ರಿ. ನಿಮ್ಮ ಎನರ್ಜಿ ಲೆವೆಲ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ.